ನಾನಾ ವಿಧವಾದಂತಹ ಪಾಪಗಳನ್ನು ಮನುಷ್ಯ ಮಾಡುತ್ತಾನೆ. ಎಷ್ಟು ರೀತಿಯ ಪಾಪಗಳನ್ನು ನಾವು ಮಾಡುತ್ತೇವೆ, ಆ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಪ್ರಯತ್ನ ನಮ್ಮಲ್ಲಿ ಇರಬೇಕು. ನಾನಾ ವಿಧವಾದ ರೋಗ ರುಜಿನಗಳು ನಮಗೆ ಬರುವಂತಹ ಸಾಧ್ಯತೆ ಇದೆ. ಅಂತಹ ಪರಿಸರದಲ್ಲಿ ಓಡಾಡ್ತೇವೆ. ಅಂತಹ ಪರಿಸರದಲ್ಲಿ ಓಡಾಡಿ ನಾನಾ ವಿಧವಾದಂತಹ ವಸ್ತುಗಳನ್ನೆಲ್ಲ ನಾವು ಸ್ಪರ್ಶ ಮಾಡಿ, ಆದರೆ ನಮ್ಮ ಕೈ ಶುದ್ಧ ಮಾಡಿಕೊಳ್ಳೋದಿಲ್ಲ. ಕೈ ಕಾಲುಗಳನ್ನು ಶುದ್ಧ ಮಾಡಿಕೊಳ್ಳದೆ ಹಾಗೇ ಆಹಾರವನ್ನು ಸೇವನೆ ಮಾಡ್ತೇವೆ ಅಂದರೆ ರೋಗಗಳು ನಮ್ಮಲ್ಲಿ ಪ್ರವೇಶ ಮಾಡ್ತವೆ. ಮತ್ತೆ ಮತ್ತೆ ಕೈ ತೊಳೆಯುವುದಕ್ಕೆ ಹೇಳ್ತಾರೆ, ಶುದ್ಧ ಮಾಡಿಕೊಳ್ಳುವುದಕ್ಕೆ ಹೇಳ್ತಾರೆ. ಹೊಲಸು ಮಾಡಿಕೊಳ್ತೇನೆ, ಶುದ್ಧಿಯ ಪ್ರಕ್ರಿಯೆ ಇಲ್ಲ ಅಂದರೆ ರೋಗಗಳು ಅನಿವಾರ್ಯ. ಹೇಗೋ ಪಾಪಗಳನ್ನು ಮಾತ್ರ ಮಾಡ್ತೇವೆ, ಪಾಪಗಳನ್ನು ಕಳೆದುಕೊಳ್ಳುವ ಪ್ರಕ್ರಿಯೆ ಇಲ್ಲ ಅಂದರೆ ಆ ಪಾಪಗಳ ಪ್ರತಿಫಲವನ್ನೆಲ್ಲ ಅನುಭವಿಸಬೇಕಾಗತ್ತೆ. ಅಂತಹ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಇರುವ ಅನೇಕ ಮಾರ್ಗಗಳಿವೆ. ಕೇವಲ ಜನ್ಮಾಂತರದಲ್ಲಿ ನಾನು ಸುಖವಾಗಿರಬೇಕು ಅನ್ನುವುದಕ್ಕಾಗಿ ದಾನ ಮಾಡುವುದಲ್ಲ. ಈ ಜನ್ಮದಲ್ಲಿ ಮಾಡಿದ ನಾನಾ ವಿಧವಾದ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿಯೂ ದಾನ ಮಾಡೋದು. ಅದಕ್ಕಾಗಿಯೇ ದಾನ ಅಂತ ಕರೆಯೋದು. ದಾನ ಅನ್ನುವ ಶಬ್ದಕ್ಕೆ ಎರಡು ಅರ್ಥ. ಒಂದು ದಾನ ಅಂದರೆ ಕೊಡು, ಇನ್ನೊಂದು ಕತ್ತರಿಸು ಅಂತ. ದೋ ಅವಖಂಡನೆ. ದಾನ ಅಂದರೆ ಕತ್ತರಿಸು. ನಮ್ಮ ಹತ್ತಿರ ಇರುವ ವಸ್ತುಗಳನ್ನು ಇನ್ನೊಬ್ಬರಿಗೆ ಕೊಟ್ಟದ್ದು. ಕೊಡುವಾಗ ಎರಡನ್ನೂ ಕತ್ತರಿಸ್ತೇವೆ. ಒಂದು, ಆ ವಸ್ತುವಿನ ಬಗ್ಗೆ ನಮಗಿರುವ ಅಭಿಮಾನವನ್ನು ನಾವು ಕತ್ತರಿಸ್ತೇವೆ. ಜೊತೆಗೆ ನಾವೇನು ಎಸಗಿದ ಪಾಪಗಳಿವೆ ಅವುಗಳನ್ನು ಕತ್ತರಿಸಿಕೊಳ್ತೇವೆ. ಎಷ್ಟು ವಸ್ತುಗಳನ್ನು ದಾನ ಮಾಡ್ತೇವೋ ಅಷ್ಟು ವಸ್ತುಗಳ ಮೇಲೆ ಅಭಿಮಾನ ನಮಗೆ ಕಡಿಮೆಯಾಗಿ ನಮ್ಮ ವೈರಾಗ್ಯ ಬೆಳೆಯುತ್ತೆ. ಜೊತೆಗೆ ನಾವು ಮಾಡಿದ ಪಾಪಗಳೆಲ್ಲ ಕತ್ತರಿಸಿ ನಾವು ಶುದ್ಧರಾಗ್ತೇವೆ. ಪಾಪಗಳ ಫಲವನ್ನು ಅನುಭವಿಸುವುದು ತಪ್ಪಿ ಹೋಗುತ್ತೆ. ಅದಕ್ಕಾಗಿಯೂ ದಾನ ಮಾಡಬೇಕು. ದಾನ ಒಂದೇ ಅಲ್ಲ, ಸ್ನಾನವೂ ಒಂದು ಪ್ರಾಯಶ್ಚಿತ್ತ, ಪ್ರಾಣಾಯಾಮವೂ ಒಂದು ಪ್ರಾಯಶ್ಚಿತ್ತ, ಮಾರ್ಜನವೂ ಒಂದು ಪ್ರಾಯಶ್ಚಿತ್ತ. ಗಾಯತ್ರಿಯ ಜಪ ಇದು ಬಹಳೇ ದೊಡ್ಡ ಪ್ರಾಯಶ್ಚಿತ್ತ. ಉಮಾದೇವಿಗೆ ರುದ್ರದೇವರು ಅನೇಕ ಪ್ರಾಯಶ್ಚಿತ್ತಗಳನ್ನು ಹೇಳ್ತಾರೆ ಕರ್ಮ ವಿಪಾಕ ಸಂಹಿತೆಯಲ್ಲಿ. ನಾನಾ ವಿಧವಾದ ಕರ್ಮಗಳಿಗೆ, ದುಷ್ಕೃತ್ಯಗಳಿಗೆ ಪ್ರಾಯಶ್ಚಿತ್ತಗಳನ್ನು ಹೇಳಿ ಅತೀ ಸುಲಭವಾಗಿ ಎಲ್ಲ ವಿಧವಾದ ಕರ್ಮಗಳಿಗೂ ಎಲ್ಲ ತಪ್ಪುಗಳಿಗೂ ಪ್ರಾಯಶ್ಚಿತ್ತ ಅಂದರೆ ಒಂದು ಗಾಯತ್ರಿಯ ಜಪ, ಇನ್ನೊಂದು ಏಕಾದಶಿಯ ಉಪವಾಸ ಅಂತ ಸ್ವತಃ ರುದ್ರದೇವರು ಉಮಾದೇವಿಗೆ ಉಪದೇಶ ಮಾಡ್ತಾರೆ. ಉಮಾದೇವಿಗೆ ಅದು ಬೇಕಿಲ್ಲ ಉಪದೇಶ, ಅವಳಿಗೆ ಗೊತ್ತು. ಅವಳ ಮೂಲಕ ಸಮಸ್ತ ಜಗತ್ತಿಗೆ ರುದ್ರದೇವರು ಉಪದೇಶ ಮಾಡಿದ್ದಾರೆ. ಅಂತಹ ದೊಡ್ಡ ಪ್ರಾಯಶ್ಚಿತ್ತ. ಹಾಗಾದರೆ ನನಗೆ ಅವಸರ ಇದೆ, ಉದ್ಯೋಗದ ಜೀವನ, ಸಮಯ ಸಿಗೋದಿಲ್ಲ, ಕೈಯೆಲ್ಲ ಹೊಲಸಾಗಿದೆ ನಿಜ, ಯಾರ್ಯಾರೋ ಮುಟ್ಟಿದ ವಸ್ತುಗಳನ್ನು ಮುಟ್ಟಿದ್ದೇನೆ, ಆದರೂ ಸಮಯ ಇಲ್ಲ, ಹಾಗೆ ಊಟ ಮಾಡ್ತೇನೆ ಅಂದರೆ ಕೈ ತೊಳೆಯದೆ ಊಟ ಮಾಡಿದರೆ ಆಗುವ ಹಾನಿ ಎಷ್ಟು. ಸಮಯ ಇಲ್ಲ ಅಂತ ಉದ್ಯೋಗ ಮಾಡಬೇಕು, ಹಣ ಗಳಿಸಬೇಕು ಅಂತ ಕೈ ತೊಳೆಯದೆ ಊಟ ಮಾಡಿ ರೋಗವನ್ನು ಮೈಯಲ್ಲಿ ತುರಿಸಿಕೊಂಡು ಅಂತಹ ರೋಗಿಯಾಗಿ ಹಾಸಿಗೆ ಹಿಡಿದು ತಿಂಗಳುಗಟ್ಟಲೆ ಒದ್ದಾಡಿದರೆ ಇವನೇನು ಹಣ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ? ಅದು ಬದುಕಿದರೆ. ಪ್ರಾಣವನ್ನೇ ಕಳೆದುಕೊಂಡ್ರೆ ಇಂತಹ ಅಮೂಲ್ಯವಾದ ಮಾನವ ಜನ್ಮವನ್ನೇ ಹಾಳು ಮಾಡಿಕೊಂಡಂತೆ ಆಯಿತು. 1-2 ನಿಮಿಷವನ್ನು ಉಳಿಸುವುದಕ್ಕೆ ಕೋಟಿ ಕೋಟಿ ಜನ್ಮಗಳಿಗೊಂದು ಬಾರಿ ಸಿಗುವ ಮಾನವ ಜನ್ಮವನ್ನೇ ಹಾಳು ಮಾಡಿಕೊಂಡಂತೆ ಆಯಿತು. ಹಾಗಾದರೆ ನಾನು ಕೈ ತೊಳೆಯದೆ ಹಾಗೆ ಈ ಹೊಲಸಿನಿಂದ ಊಟ ಮಾಡಿದರೆ ರೋಗವಾಗತ್ತೆ, ಅದರಿಂದ ದೊಡ್ಡ ಹಾನಿ ಇದೆ ಅಂತ ನನಗೆ ತಲೆಯಲ್ಲಿ ಚೆನ್ನಾಗಿ ಇದ್ದರೆ ಎಷ್ಟೇ ಅವಸರ ಇದ್ದರೂ ಒಂದು ತುತ್ತು ಊಟ ಕಡಿಮೆ ಮಾಡಬಹುದು, ಆದರೆ ಕೈ ತೊಳೆಯದೆ ಊಟ ಮಾಡುವುದಿಲ್ಲ. ಹೌದೋ ಅಲ್ವೋ?
ಹಾಗಾದರೆ ನಾನು ಮಾಡಿದಂತಹ ಪಾಪಗಳು ಅದೇ ಕೆಸರಿದ್ದಂತೆ, ಅದೇ ಹೊಲಸಿದ್ದಂತೆ. ಅಂತಹ ನಾನಾ ವಿಧವಾದ ಪಾಪಗಳನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ತುಂಬಿಕೊಂಡು ಅಂತಹ ಪಾಪಿಯಾಗಿ ನಾನು ಸಮಯ ಇಲ್ಲ ಅಂತ ಆ ಪಾಪವನ್ನು ತೊಳೆಯುವ ಪ್ರಯತ್ನ ಮಾಡದೆ ಬರೀ ಹಣ ಗಳಿಸಿದರೆ ಹಣ ಗಳಿಸಿದ್ದಾಯಿತು, ಆದರೆ ಆ ಹಣ ನನಗೆ ಸುಖ ಕೊಡುವುದಿಲ್ಲ. ಹೇಗೆ ಕೈ ತೊಳೆಯದೆ ಮಾಡಿದ ಊಟ ನನಗೆ ಆರೋಗ್ಯವನ್ನು ಕೊಡುವುದಿಲ್ಲ, ಅನಾರೋಗ್ಯವನ್ನು ಕೊಡುತ್ತೆ, ಹಾಗೆ ಪಾಪವೆಂಬ ಕೊಳಚೆಯನ್ನು ಮನಸ್ಸಿನಲ್ಲಿದ್ದದ್ದನ್ನು ತೊಳೆಯದೆ ನಾನು ಮಾಡುವಂತಹ ಯಾವುದೇ ವಿಧವಾದ ಸಂಪಾದನೆ, ಹಣ ಇರಬಹುದು, ಅಧಿಕಾರ ಇರಬಹುದು, ಇನ್ಯಾವುದೇ ವಿಧವಾದಂತಹ ವೈಭವ ಇರಬಹುದು, ಅದು ಯಾವುದೂ ಕೂಡ ನನಗೆ ದಕ್ಕುವುದಿಲ್ಲ, ಅದರಿಂದ ನನಗೆ ಹಿತವಾಗುವುದಿಲ್ಲ ಅನ್ನುವ ಪ್ರಜ್ಞೆ ಚೆನ್ನಾಗಿದ್ದರೆ ಎಷ್ಟೇ ಅವಸರ ಇದ್ದರೂ ಕೈ ತೊಳೆದೇ ಊಟ ಮಾಡ್ತಾನಲ್ಲ ವಿವೇಕಿಯಾದ ಮನುಷ್ಯ, ಹಾಗೆ ಎಷ್ಟೇ ಉದ್ಯೋಗದ ಅವಸರ ಇದ್ದರೂ ಕೂಡ ಈ ಪಾಪವೆಂಬ ಕೊಳಚೆಯನ್ನು ತೊಳೆದೇ ಅವನು ಉದ್ಯೋಗವನ್ನು ಮಾಡಬೇಕು. ಆ ಪಾಪವೆಂಬ ಕೊಳಚೆಯನ್ನು ತೊಳೆಯುವುದಕ್ಕಿರುವ ವಿಧಾನವೇ ಸಂಧ್ಯಾವಂದನ, ದಾನ, ಧರ್ಮ, ದೊಡ್ಡವರ ಸೇವೆ, ಪ್ರದಕ್ಷಿಣೆ, ನಮಸ್ಕಾರ, ತಂದೆ ತಾಯಿಗಳ ಸೇವೆ, ಪರೋಪಕಾರ, ಅನೇಕ ವಿಧಾನಗಳಿವೆ. ಋಷಭನಾಮಕ ಪರಮಾತ್ಮ ಹೇಳುವಂತೆ ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋಯೇ. ಯಾರು ಕಾಮಕ್ರೋಧಾದಿ ದೋಷಗಳನ್ನು ತೊರೆದವರು, ಭಗವಂತನನ್ನು ಯಾವಾಗಲೂ ಭಜಿಸುವವರು, ಅಂತಹ ಭಗವದ್ಭಕ್ತರನ್ನು, ನಿಸ್ಪೃಹರಾದ ಜ್ಞಾನಿಗಳನ್ನು, ತಪಸ್ವಿಗಳನ್ನು ಸೇವಿಸಿದರೆ ಅದೇ ಒಂದು ದೊಡ್ಡ ಪ್ರಾಯಶ್ಚಿತ್ತ. ತನಗೆ ಜನ್ಮವನ್ನು ಕೊಟ್ಟ ತಂದೆ ತಾಯಿಗಳ ಸೇವೆಯನ್ನು ಭಕ್ತಿಯಿಂದ ಮಾಡಿದರೆ ಅದೇ ಒಂದು ಪ್ರಾಯಶ್ಚಿತ್ತ. ನನಗೆ ಸಮಯ ಇಲ್ಲ ಅಂತ ತಂದೆ ತಾಯಿಗಳ ಸೇವೆಯನ್ನು ಮಾಡದೆ ವಿಪರೀತವಾಗಿ ತಾನೇ ತಂದೆ ತಾಯಿಗಳಿಂದ ಸೇವೆ ಮಾಡಿಸಿಕೊಂಡು ಉದ್ಯೋಗ ಅಂತ ಓಡ್ತಾ ಇದ್ದ ಅಂದರೆ ಹಣ ಗಳಿಸಬಹುದು, ಆದರೆ ಆ ಹಣ ಇವನಿಗೆ ಸುಖ ಕೊಡೋದಿಲ್ಲ. ಜೀವತೋ ವಾಕ್ಯಕರಣಾತ್, ಬದುಕಿರೋವರೆಗೆ ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲಿಸಿ ಅವರನ್ನು ಸಂತೋಷಪಡಿಸಿದರೆ ಮಾತ್ರ ಅವನಿಗೆ ಪುತ್ರ ಅಂತ ಕರೀತಾರೆ. ಇಲ್ಲದೇ ಇದ್ದರೆ ಅವನು ಪುತ್ರ ಅಂತ ಕರೆಸಿಕೊಳ್ಳುವುದಕ್ಕೂ ಯೋಗ್ಯನಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಉತ್ತಮಶ್ಚಿಂತಿತಂ ಕುರ್ಯಾತ್ ಪ್ರೋಕ್ತಕಾರೀತು ಮಧ್ಯಮಃ ಅಧಮಃ ಅಶ್ರದ್ಧಯಾ ಕುರ್ಯಾತ್ ಅಕರ್ತ ಉಚ್ಚರಿತಂ ಪಿತುಃ ಅಂತ ಭಾಗವತ ಹೇಳುತ್ತದೆ. ತಂದೆ ತಾಯಿಗಳ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ತಾನೇ ಅದನ್ನು ಮಾಡಿ ಅವರಿಗೆ ಒದಗಿಸಬೇಕು. ಇದು ಉತ್ತಮ ಪುತ್ರನ ಲಕ್ಷಣ. ಉತ್ತಮಶ್ಚಿಂತಿತಂ ಕುರ್ಯಾತ್, ಹೇಳಿಸಿಕೊಳ್ಳಬಾರದು. ತಂದೆ ತಾಯಿಗಳ ಮನಸ್ಸಿನಲ್ಲಿ ನಾನು ಈ ಹೊತ್ತಿಗೆ ಇದನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆ, ಅಡಿಗೆ ಮಾಡಿಕೊಡಬೇಕು, ಬಡಿಸಬೇಕು, ಇಂತಹ ಪದಾರ್ಥ ತಂದು ಕೊಡಬೇಕು, ಈ ತರಹದ ಸೇವೆಯನ್ನು ಮಾಡಬೇಕು, ಅಥವಾ ನಾನು ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಇಂತಹ ಧರ್ಮ ಕಾರ್ಯಗಳನ್ನು ನಾನು ಮಾಡಬೇಕು ಅನ್ನುವ ಅಪೇಕ್ಷೆ ತಂದೆ ತಾಯಿಗಳಿಗಿದೆ ಅಂತ ಗೊತ್ತಾದರೇನೆ ಅದನ್ನು ಮಾಡಬೇಕು, ಹೇಳಿಸಿಕೊಳ್ಳಬಾರದು. ಅವನು ಉತ್ತಮ ಪುತ್ರ. ಹೇಳಿದ ಮೇಲೆ ಶ್ರದ್ಧೆಯಿಂದ ಮಾಡುವವನು ಮಧ್ಯಮ. ಹೇಳಿದ ಮೇಲೆ ಮಾಡಿದರೂ ಶ್ರದ್ಧೆ ಇಲ್ಲದೆ ಮಾಡಿದರೆ ಅವನು ಅಧಮ ಪುತ್ರ. ಮಾಡದೇನೆ ಇದ್ದರೆ ಅವನು ಮಗನೇ ಅಲ್ಲ ಅಂತ. ಉತ್ತಮ, ಮಧ್ಯಮ, ಅಧಮ ಅಂತ ಕೆಟಗರಿ ಅಲ್ಲ, ಅವನು ಮಗನೇ ಅಲ್ಲ. ತಂದೆ ತಾಯಿಗಳ ದೇಹದಿಂದ ಹೊರಗೆ ಬಿದ್ದಂತಹ ವ್ಯಕ್ತಿ, ಹೊಲಸಿದ್ದಂತೆ ಅವನು ಮಗನೇ ಅಲ್ಲ ಅಂತಾರೆ. ಈ ರೀತಿ ಭಾಗವತದ ಮಾತನ್ನು ಕೇಳಿದರೆ ಯಾವ ರೀತಿ ಮಕ್ಕಳು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಅನ್ನುವುದು ಅರ್ಥವಾಗುತ್ತೆ. ಅಂತಹ ಹಿರಿಯರನ್ನು ಪಡೆದುಕೊಂಡದ್ದು ನಮ್ಮ ಭಾರತ ದೇಶ. ಪುರುರಾಜನ ಪ್ರಸಂಗದಲ್ಲಿ ಭಾಗವತ ಈ ಮಾತನ್ನು ಹೇಳುತ್ತದೆ. ಯಯಾತಿ ರಾಜನಿಗೆ ಶುಕ್ರಾಚಾರ್ಯರ ಶಾಪವಾಗತ್ತೆ. ಅಕಾಲದಲ್ಲಿ ಅವನಿಗೆ ವಾರ್ಧಕ್ಯ ಬರಲಿ, ಮುಪ್ಪು ಬರಲಿ ಅಂತ. ಮುಪ್ಪು ಬಂದಾಗ ಯಯಾತಿ ಶುಕ್ರಾಚಾರ್ಯರಿಗೆ ಪ್ರಾರ್ಥನೆ ಮಾಡ್ತಾನೆ, ಹೇಗಾದರೂ ಮಾಡಿ ನನಗೆ ಈ ಶಾಪದಿಂದ ಮೋಚನೆಯನ್ನು ಮಾಡಿ
ನಿಮ್ಮ ಅಳಿಯ ನಾನು, ನಿಮ್ಮ ಮಗಳಿಗೆ ನಾನು ಸುಖವನ್ನು ಕೊಡಲಿಕ್ಕಾಗೋದಿಲ್ಲ, ಹೇಗಾದರೂ ಮಾಡಿ ಈ ಶಾಪವನ್ನು ಪರಿಹರಿಸಬೇಕು ಅಂದರೆ ಅವರು ಹೇಳ್ತಾರೆ, ನಿನ್ನ ಮುಪ್ಪನ್ನು ಇನ್ನೊಬ್ಬರಿಗೆ ಕೊಟ್ಟು ಅವರ ತಾರುಣ್ಯವನ್ನು ಬೇಕು ಅಂದರೆ ನೀನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ, ಅದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ. ಯಾರಾದರೂ ಕೊಟ್ಟರೆ ನೀನು ತೆಗೆದುಕೊಳ್ಳಬಹುದು ಅಂತ. ಬೇರೆ ಯಾರಿಗಾದರೂ ಹೋಗಿ ನನ್ನ ಮುಪ್ಪನ್ನು ತೆಗೆದುಕೊಂಡು ನಿಮ್ಮ ತಾರುಣ್ಯವನ್ನು ಕೊಡಿ ಅಂದರೆ ಯಾರು ಕೊಡ್ತಾರೆ? ಕೇಳೋದೇ ಸರಿಯಲ್ಲ ಅಂತ ತನ್ನ ಮಕ್ಕಳಿಗೇನೆ ಕೇಳೋಣ ಅಂತ ಆಲೋಚನೆ ಮಾಡ್ತಾನೆ. ಯಾರೂ ಒಪ್ಪೋದಿಲ್ಲ. ಯದು, ತುರ್ವಸು, ದೃಹ್ಯ, ಅನು 4 ಜನ ಮಕ್ಕಳು ಒಪ್ಪುವುದಿಲ್ಲ. ಕೊನೆಗೆ ಒಬ್ಬ ಪುರು, ಅವನು ಮಾತ್ರ ಬಪ್ತಾನೆ. ಆಗ ಅವನು ಹೇಳುವಂತಹ ಮಾತು, ಯಾವ ತಂದೆ ತಾಯಿಗಳಿಂದ ನನಗೆ ಈ ಶರೀರ ಬಂದಿದೆ, ಈ ತಾರುಣ್ಯ ಇದೆ, ಈ ಶಕ್ತಿ ಇದೆ, ಇಷ್ಟೆಲ್ಲ ವೈಭವ ಇದೆ, ಬೇಕಾದಷ್ಟು ನಾನಾ ವಿಧವಾದಂತಹ ಐಷ ಆರಾಮಗಳನ್ನು ಮಾಡುವ ಶಕ್ತಿ ನನ್ನ ಇಂದ್ರಿಯಗಳಿಗೆ ಬಂತು, ಅದಕ್ಕಾಗಿ ಹೊಟ್ಟೆಗೆ ಹಾಕಿ ಬಟ್ಟೆ ಕೊಟ್ಟು ನನ್ನನ್ನು ಬೆಳೆಸಿ ಈ ಮಟ್ಟಕ್ಕೆ ತಂದು ಕೊಟ್ಟಿದ್ದಾರೆ. ಅಂತಹ ತಂದೆ ತಾಯಿಗಳ ಸಂತೋಷಕ್ಕಾಗಿ ನನ್ನ ಈ ತಾರುಣ್ಯವನ್ನು ಅರ್ಪಣೆ ಮಾಡಬೇಕು ಅಂತಾದರೆ ಏನು ಆಲೋಚನೆ ಅದರೊಳಗೆ, ಈ ಕ್ಷಣಕ್ಕೆ ಸಮರ್ಪಿತ ಅಂತಾನೆ ಪುರು. ಎಂತಹ ದೊಡ್ಡ ತ್ಯಾಗ! ತಂದೆ ತಾಯಿಗಳಿಗಾಗಿ ತನ್ನ ತಾರುಣ್ಯವನ್ನೇ ಅರ್ಪಣೆ ಮಾಡಿದಂತಹ ವ್ಯಕ್ತಿ. ಇವತ್ತಿನ ಯುವಕ ಯುವತಿಯರಲ್ಲಿ ಹೇಗಿದೆ ತಂದೆ ತಾಯಿಗಳ ಬಗ್ಗೆ ಶ್ರದ್ಧೆ ಅಂತ ಆಲೋಚನೆ ಮಾಡಿ. ತಮ್ಮ ಮನಸ್ಸಿನಲ್ಲಿ ಬಂದ ಒಂದು ಸಣ್ಣ ಆಲೋಚನೆಯನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ತಯಾರಿಲ್ಲ. ಇವತ್ತು ಇಂತಹ ಭಕ್ಷ್ಯ ಆಗಬೇಕು, ಇದು ಬೇಡ ಇನ್ನೊಂದು ಮಾಡೋಣ ಅಂದರೂ ಕೇಳುವುದಕ್ಕೆ ತಯಾರಿಲ್ಲ. ತನ್ನ ಇಚ್ಛೆಗೆ ಬಂದಂತೆ ಆಗಬೇಕು, ತಂದೆ ತಾಯಿಗಳ ಇಚ್ಛೆಗೆ ಬಂದಂತೆ ಅಲ್ಲ. ಇವತ್ತು ಹೋಗುವುದು ಬೇಡ, ನಾಳೆ ಹೋಗು ಅಂತ ತಂದೆ ತಾಯಿಗಳು ಹೇಳಿದರೂ ಕೇಳುವುದಕ್ಕೆ ತಯಾರಿಲ್ಲ. ನಾನು ಇವತ್ತೇ ಹೋಗಬೇಕು ಅಂತ. ಉಣ್ಣುವ, ತಿನ್ನುವ, ಇರುವ, ಹೋಗುವ, ನೋಡುವ, ಕೂಡುವ ಸಣ್ಣ ಸಣ್ಣ ಕಾರ್ಯಗಳಲ್ಲಿಯೂ ತಂದೆ ತಾಯಿಗಳಿಗಾಗಿ ತ್ಯಾಗ ಮಾಡದೇ ಇರುವಂತಹ ಕೃತಜ್ಞರಾದ ಮಕ್ಕಳನ್ನು ಇವತ್ತು ಕಾಣ್ತಾ ಇದ್ದೇವೆ. ತಂದೆಯ ಸಂತೋಷಕ್ಕಾಗಿ ರಾಜ್ಯವನ್ನೇ ಪರಿತ್ಯಾಗ ಮಾಡಿದಂತಹ ಭೀಷ್ಮಾಚಾರ್ಯರು, ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದಂತಹ ಭೀಷ್ಮಾಚಾರ್ಯರು, ತನ್ನ ತಾರುಣ್ಯವನ್ನೇ ತ್ಯಾಗ ಮಾಡಿದ, ಸಮರ್ಪಣೆ ಮಾಡಿದಂತಹ ಪುರರಾಜ, ಇಂತಹ ಮಹಾನುಭಾವರನ್ನು, 100 ಜನರನ್ನು ಇತಿಹಾಸದಲ್ಲಿ ನಾವು ಕಾಣುತ್ತೇವೆ. ಅಂತಹ ದೊಡ್ಡ ದೊಡ್ಡ ತ್ಯಾಗಿಗಳು, ನಿಸ್ಪೃಹರು, ನಿಸ್ವಾರ್ಥವಾದ ಸೇವೆಯನ್ನು ಮಾಡಿದವರು ಹುಟ್ಟಿದಂತಹ ನೆಲ ಈ ಭಾರತ ದೇಶ. ಅಂತಹ ಭಾರತೀಯರಾಗಿ ನಾವು ಹೇಗಿರಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರ ಫಲ ಎಂಥದ್ದು, ಅವನು ಕೊನೆವರೆಗೆ ಹಾಗೇ ಇದ್ದ ಅಂತ ತಿಳಿಯಬೇಡಿ. ಮುಂದೆ ಅಂತಹ ಸೇವೆಯನ್ನು ಮಾಡಿದ್ದಕ್ಕೆ ತಂದೆಯ ಪೂರ್ಣವಾದ ಆಶೀರ್ವಾದವನ್ನು ಪಡೆದು, ತಾರುಣ್ಯವನ್ನೂ ಪಡೆದು, ಅವನಿಂದ ವರವನ್ನೂ ಪಡೆದು, ಉತ್ತಮವಾದಂತಹ ರಾಜ್ಯವನ್ನು, ವೈಭವವನ್ನು ಅವನು ಮಾತ್ರ ಅಲ್ಲ, ಅವನ ವಂಶದಲ್ಲಿ ಬಂದವರೆಲ್ಲ ಶ್ರೇಷ್ಠರಾದ ರಾಜರಾಗುವಂತಹ ದೊಡ್ಡ ವರವನ್ನು ತಂದೆಯಿಂದ ಪಡೆದ, ಮಹಾಪುಣ್ಯವನ್ನು ಪಡೆದ, ಮಹಾಯಶಸ್ಸನ್ನು ಪಡೆದ ತಂದೆ ತಾಯಿಗಳನ್ನು ಸಂತೋಷಪಡಿಸಿದರೆ ಇಂತಹ ದೊಡ್ಡ ಲಾಭ ಇದೆ. ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿದರೆ ಅಷ್ಟೇ ದೊಡ್ಡ ಹಾನಿ ಇದೆ. ಹಣದ ಬೆನ್ನು ಹತ್ತಿ ಹೋಗಿ ಬೇಕಾದಷ್ಟು ಹಣ ಗಳಿಸ್ತಾನೆ, ಮದುವೆಯಾಗೋದಿಲ್ಲ, ಮದುವೆಯಾದರೂ ಮಕ್ಕಳಾಗೋದಿಲ್ಲ, ಮಕ್ಕಳಾದರೂ ಆರೋಗ್ಯವಂತರಾಗಿರೋದಿಲ್ಲ, ಆರೋಗ್ಯವಂತರಾದರೂ ಶಿಕ್ಷಣ ಚೆನ್ನಾಗಿ ಆಗೋದಿಲ್ಲ, ಏನು ಮಾಡಬೇಕು ಅಂತ ಚೋಚದೆ ಜೋಯಿಸರ ಹತ್ರ ಹೋಗ್ತಾನೆ. ಪಿತೃದೋಷ ಇದೆ ಅಂತ ಹೇಳ್ತಾರೆ. ಆಗ ತಂದೆ ತಾಯಿಗಳನ್ನು ಕಳೆದುಕೊಂಡು ಬಿಟ್ಟಿರ್ತಾನೆ. ಸೇವೆ ಮಾಡಬೇಕು ಅಂದರೆ ಅವರು ಪ್ರತ್ಯಕ್ಷವಾಗಿ ಇರುವುದಿಲ್ಲ. ಇನ್ನು ಕೇವಲ ಶ್ರಾದ್ದ ಮಾಡಬೇಕು, ಅವರ ಹೆಸರಿನಲ್ಲಿ ದಾನ ದಕ್ಷಿಣೆ ಕೊಡಬೇಕು, ಇಷ್ಟು ಮಾತ್ರ ಉಳಿದಿರುತ್ತೆ. ಬದುಕಿದಾಗ ಚೆನ್ನಾಗಿ ಅವರಿಗೆ ಸೇವೆಯನ್ನು ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಾಗಾದರೆ ಧರ್ಮವನ್ನು ಮಾಡದೇ ಇದ್ದರೆ ಆಗುವ ಹಾನಿ ಏನು, ಧರ್ಮವನ್ನು ಮಾಡಿದರೆ ಆಗುವ ಲಾಭ ಏನು, ಇದನ್ನು ಚೆನ್ನಾಗಿ ತಿಳಿದುಕೊಂಡಂತಹ ವ್ಯಕ್ತಿ ಎಂತಹ ಅವಸರದ ಜೀವನದಲ್ಲಿಯೂ ಕೂಡ ಸಮಯವನ್ನು ಮಾಡಿಕೊಂಡು ಧರ್ಮವನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಪ್ರಚೋದನೆಯನ್ನು ತಾನು ತನ್ನೊಳಗಿನಿಂದ ಪಡೆದುಕೊಂಡು
ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಅದಕ್ಕಾಗಿ ಶ್ರವಣ, ಶಾಸ್ತ್ರಗಳ ಶ್ರವಣ ಇದು ಅತ್ಯಂತ ಅಗತ್ಯವಾದದ್ದು.